ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಅದರಲ್ಲೂ ವಿಶೇಷವಾಗಿ ಜ್ಞಾನದ ನಿಧಿ ಗಣಿನಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೇಡಮ್ ಮತ್ತು ಅವ್ರ ಮನೆಯವರಿಗೆ ಅಷ್ಟೊಂದು ಜ್ಞಾನದ ಒಂದು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ಅವರು ಇಷ್ಟು ಅವ್ರ ದಂಪತಿಗಳಾಗಿದ್ದೇ ಒಂದು ಸುಕೃತ ಅಂತ ಹೇಳ್ಬೋದು. ಮೇಡಮ್, ಹೇಗೆ ಸಾಧ್ಯ ಆಯ್ತು ಮೇಡಮ್ ನಿಮ್ಗೆ ಇಷ್ಟು ಥಾಟ್ಸ್ ಹೆಂಗ್ ಬಂತು? ನೀವೇನು ಬಾಲ್ಯದಲ್ಲಿಯೋ ಅಥವಾ ನೀವು ಹಿಂದಿನ ಜನ್ಮದಲ್ಲಿಯೋ ಅಥವಾ ನಿಮ್ಮ ತಾಯಿಯ ಒಂದು ಪ್ರೇರಣೆಯಿಂದ ನೀವು ಇಷ್ಟೊಂದು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು ಹೇಗೋ? ನನಗೆ ಒಂದ್ಸರಿ ಡೌಟ್ ಬರುತ್ತೆ, ಇವ್ರ ಆತ್ಮ ಹೇಗಿರ್ಬೋದು, ಇವ್ರ ಬಾಡಿನವ್ರು ಹೆಂಗ್ ಕೋಪರೇಟ್ ಮಾಡ್ತೈತಿ ಇವ್ರಿಗೆ ಇಷ್ಟೊಂದು ಸಂಪಾದನೆ ಮಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೊಂದು ಕೇಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ. ಮೇಡಮ್ ಕೇಳ್ಬೋದಾ? ಮೇಡಮ್ ತಿಳ್ಕೊಬೋದಾ? ಖಂಡಿತ ಹೇಳ್ಬೋದು. ನಾವು ಹುಟ್ಟೋಕ್ ಮುಂಚೆನೆ ನಮ್ಗೆ ಏನನ್ನ ತಿಳ್ಕೊಬೇಕು, ಯಾವ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಇರುತ್ತೆ. ಜೊತೆಗೆ ನಾವು ಆ ದೇಹ ಪಡ್ಕೊಂಡು ಬಂದ್ಮೇಲೆ ಆ ತಾಯಿನ ಕುಟುಂಬನ ಆಯ್ಕೆ ಮಾಡ್ಕೊಂಡ್ ಬಂದಿರೋದ್ರ ಅವರು ತುಂಬಾ ಒಳ್ಳೆ ಆಧ್ಯಾತ್ಮಿಗಳು. ಮದುವೆ ಆದ್ಮೇಲೆ ನಮ್ಮ ಮನೆಯವರು ಕೂಡ ಬಹಳ ಸಹಕಾರ ಮಾಡುವಂಥದ್ದು. ಹಂಗಾಗೇನೆ ಅವರು ಕೂಡ ಅದ್ಭುತ ಜ್ಞಾನಿ. ಅವರು ಬಲಮೆದುಳಿನ ಬಗ್ಗೆ 11ನೇ ತಾರೀಕು ಕ್ಲಾಸ್ ಮಾಡ್ತಾ ಇದ್ದಾರೆ. ನಾನು ಸ್ವಯಂ ಸಲಹೆ ಟೆಲಿಪತಿ ಬಗ್ಗೆ 12ನೇ ತಾರೀಕು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜ್ಞಾನ ಅನ್ನೋದನ್ನ ಪಡ್ಕೊಳಕ್ಕೆ ನಾವೆಲ್ಲರೂ ಕೇಳ್ಕೊಂಡು ಯಾರ ಜೊತೆ ಇರ್ಬೇಕು, ಹೇಗಿರ್ಬೇಕು ಅಂತೆಲ್ಲ ಮಾಡ್ಕೊಂಡ್ ಬಂದಿರೋದ್ರಿಂದಾನೇ ಅವ್ರೊಂಥರ ಜ್ಞಾನಿ, ನಾನ್ ಮಾಡೋ ಕೆಲ್ಸಕ್ಕೆ ಅವ್ರ ಸಪೋರ್ಟ್, ಅವ್ರು ಮಾಡುವಂತ ಕೆಲ್ಸಕ್ಕೆ ನಾನ್ ಸಪೋರ್ಟ್. ಸೊ ಹಾಗಾಗಿ ನಾವ್ ಇಬ್ರು ಜೊತೆನಲ್ಲಿ ಹೋಗಿ ಮಾಡ್ತಾ ಇರ್ತೀವಿ. ಇದು ಭಗವಂತನ ಒಂದು ಇದು ಇರ್ಬೇಕು, ಆಶೀರ್ವಾದನೂ ಇರ್ಬೇಕು ನಮ್ಗೆ ಪಡ್ಕೊಳಕ್ಕೆ. ಅದಕ್ಕೆ ಇಷ್ಟು ಜ್ಞಾನವನ್ನ ಪಡ್ಕೊಳಕ್ಕೆ ಆರೋಗ್ಯನೂ ಇರ್ಬೇಕು, ಸಹಕಾರ ಇರ್ಬೇಕು. ಹಾಗಾಗಿ 11ನೇ ತಾರೀಕು ಅವರು ಬಲಮೆದುಳಿನ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಇದೇ 11ನೇ ತಾರೀಕು, ಜುಲೈ 11. ನಾನು 12ನೇ ತಾರೀಕು ಮಾಡ್ತೇನೆ. ಜೊತೆಲಿ ಬರ್ತೀವಿ, ಜೊತೆಲಿ ಹೋಗ್ತೀವಿ. ಅಂದ್ರೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಕ್ಲಾಸಸ್ ಕೊಡಕ್ ಶುರು ಮಾಡದ್ಮೇಲೆ ನಮ್ಮ ಹತ್ರ ಇಷ್ಟು ವಿಚಾರ ಇದೆ. ಅಂದ್ರೆ ನನಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ತಿಳ್ಕೊಬೇಕು ಅನ್ನೋ ಇಚ್ಛೆ ನನಗಿರೋದ್ರಿಂದ, ಓದೋದ್ರಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಇರೋದ್ರಿಂದ ಹಲವಾರು ಪುಸ್ತಕಗಳನ್ನ ರೆಫರ್ ಮಾಡ್ತೀವಿ. ಇಂಟರ್ನೆಟ್ ಅಲ್ಲೂ ಕೂಡ ಇದ್ ಮಾಡ್ತೀವಿ. ಜೊತೆಗೆ ನಮ್ಮ ಪತ್ರಿ ಸರ್ ಅವ್ರ ಜೊತೆ ಇದ್ದಿದ್ರಿಂದ ಪ್ರತಿ ಸಲ ಅವ್ರು ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ರು. ಈ ಒಂದ್ 4 ಜನ ಗರ್ಭಿಣಿ ಸ್ತ್ರೀಯರದನ್ನ ಆಯ್ಕೆ ಮಾಡ್ಕೊಡೋ ಒಂದು ಪ್ರಕ್ರಿಯೆಯನ್ನು ಕೂಡ ಒಂದು ಕಾನ್ಸೆಪ್ಟ್ ಆಗಿ ನಮ್ಮ ಮನೇಲಿ ಉಳ್ಕೊಂಡಿದ್ದಾಗ ಹೇಳಿದ್ರು. ಈ ತರ ಪ್ರತಿ ಸಲ ಅವ್ರು ಬಂದಾಗ ಒಂದು ವಿಚಾರ, ಪೋಸ್ಟ್ ಕ್ವಶನ್, ಶೂಟ್ ಕ್ವಶನ್ಸ್ ಅಂತ ಕೇಳ್ತಾ ಇದ್ರು. ಆ ಕ್ವಶನ್ ಕೇಳಿದ ತಕ್ಷಣ ಅದಕ್ಕೊಂದು ಉತ್ತರ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಕೊಟ್ಟು ನನಗೊಂದು ಟಾಸ್ಕ್ ಮಾಡಕ್ಕೆ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅಂದ್ರೆ ಈ ಸಲ ನಾನು ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಈ ಪುಸ್ತಕವನ್ನ ಓದಿ ನೀನು ರೆಡಿ ಇರ್ಬೇಕು, ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಕ್ವಶನ್ಸ್ ಟು ಯು ಅಂಡರ್ಸ್ಟ್ಯಾಂಡ್ ಅಂತ ಒಂದು ಟಾಸ್ಕ್ ಕೊಡ್ತಾ ಇದ್ರು. ಹಾಗಾಗಿ ಅವರ ಒಂದು ಸಹಕಾರ, ಪ್ರೇರಣೆ, ಅವರು ಕೊಟ್ಟಂತ ಮಾರ್ಗದರ್ಶನ, ಅವ್ರು ಕೊಟ್ಟಂತ ಟಾಸ್ಕ್ಗಳು ನಮ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಳಕ್ಕೆ ಅವಕಾಶ ಬಂದಿದೆ ಸರ್. ಏನೋ ನಡೀತಾ ಇದೆ, ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಪಡ್ಕೊಳ್ತಾ ಹೋಗೋದು. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆ ಈಗ ಕೇಳಿದೆ ಅಂತಂದ್ರೆ ನನಗೂ ಕೂಡ ಬಾಲ್ಯದಿಂದನೂ ಕೂಡ ಬಹಳ ಆಸಕ್ತಿ. ಮತ್ತೆ ಕನಸಿನಲ್ಲಿ ಏನಾಗ್ತಾ ಇದ್ರೆ ಹೆಚ್ಚು ಹಣ, ಎಷ್ಟು ಮಣ್ಣು ಕೆದರಿದ್ರೆ ಅಷ್ಟು ನನಗೆ ದುಡ್ಡು, ಈ ತರದ ಇವು ಸಿಗ್ತಾ ಇರೋದು. ಆಮೇಲೆ ನಾನು ಏನೇ ಮಾತಾಡಿದ್ರು ಈ ತಕ್ಷಣ ಈ ಜಾಗದಾಗದೇನಂದ್ರೆ ಮತ್ತೊಂದು ಜಾಗದಲ್ಲಿ ಇರ್ತಾ ಇದ್ದೆ. ಆತರ ಬರೀ ಆ ತರದೇ ಕನಸು ಬೀಳ್ತಾ ಇದ್ವು. ಹಾಗಾಗ್ಬಿಟ್ಟು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ನಾನು ತೊಡ್ಕೊಂಡೆ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಮದುವೆ ಬೇಡ ಅಂದವನು ಕೂಡ ಮದುವೆ ಆದೆ, ಸಂಸಾರದಲ್ಲಿ ಜೀವನ ನಡೆದೆ, ಕೃಷಿಕನಾಗಿದ್ದುಕೊಂಡು ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಆಸೆ. ಯಾಕಂದ್ರೆ ನಾನು ರಾಮಾಯಣದ ಒಂದು ಆಂಜನೇಯನ ಒಂದು ಪಾತ್ರದನ್ನ ನಾನು ವೀಕ್ಷಣೆ ಮಾಡ್ತಿರ್ತೀನಿ. ಅತಿ ಹೆಚ್ಚು ದೇವತೆಗಳಿಂದ ಹೆಚ್ಚು ಶಕ್ತಿಗಳನ್ನ ಪಡ್ಕೊಂಡಂತಂದ್ರೆ ವಿಶ್ವದೊಳಗೆ ಆಂಜನೇಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಾನು ತಾಟ ಹಾಕ್ತಾ ಇದ್ದೆ. ನನ್ಗೆ ಹೆಚ್ಚು ಜ್ಞಾನ ಬೇಕು, ಆದ್ರೆ ನಾನು ಹೆಚ್ಚು ಬುಕ್ ಕೊಂಡು ಕುತ್ಕೊಂಡು ಓದೋಷ್ಟು ಪೇಷನ್ಸ್ ಇರಲ್ಲ. ಯಾಕಂದ್ರೆ ಕೃಷಿಕರಿಗೆ ನಮ್ಮದೇ ಆದಂತ ಕೆಲಸ ಕಾರ್ಯ ಇರ್ತವೆ, ಕೊಳ್ಳೋದು ಅಂತಂದ್ರೂ ಸ್ವಲ್ಪ ಕಷ್ಟನೇ. ಹಾಗಿದ್ದಾಗ ನನಗೆ ಹೆಂಗ್ ಜ್ಞಾನ ಕೊಡ್ತೀವಿ ಗೊತ್ತಿಲ್ಲ ಅಂತ ಹೇಳಿ ಯೂನಿವರ್ಸ್ ಕೇಳ್ಕೊಂಡಾಗ ಈ ತರ ಜೀವ ಮುಖಾಂತರ ನನಗೆ ಅಪಾರವಾದ ಜ್ಞಾನವನ್ನ ದಯಪಾಲಿಸ್ತಾ ಇದೆ. ಇದನ್ನ ನೋಡ್ಕೊಂಡಾಗ ಅನಿಸುತ್ತೆ, ನಾವು ಏನ್ ಕೇಳಿದ್ರು ಕೊಡುತ್ತಲ್ಲ ಅಂದ್ರೆ ಯೂನಿವರ್ಸ್ ಯಾವ ರೂಪದಲ್ಲಾದ್ರೆ ನಮಗೆ ದಯಪಾಲಿಸ್ತಲ್ಲ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಗುತ್ತೆ ಮೇಡಮ್. ಅದೇನ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನಂಗ ತಮ್ಮಂತವ್ರ ಮಾತಿನಿಂದ, ತಮ್ಮಂತವ್ರ ವಾಚನದಿಂದ ನಾವು ಕೂಡ ಧನ್ಯರಾಗ್ತಾ ಇದ್ದೀವಿ. ಇಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಪತ್ರಿಜಿಗರು ನಿಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ತಮಗೂ ಈ ಒಂದು ವೇದಿಕೆ ರಚನೆ ಮಾಡಿರ್ತಕ್ಕಂಥ ರಂಗನಾಥ್ ಗುರುಜಿಗೂ, ಯೂನಿವರ್ಸಿಗೂ ಮತ್ತು ಈ ಮೊಬೈಲ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಮೇಲೆ ಪತ್ರಿ ಸರ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಪಿರಮಿಡ್ ಮಾಸ್ಟರ್ಸ್ ಎಲ್ರೂನು ಆಧ್ಯಾತ್ಮಿಕ ವಿಜ್ಞಾನಿಗಳು ಅಂತ ಹೇಳಿದ್ದಾರೆ. ಆ ಒಂದು ಪದವನ್ನ ಉಳಿಸ್ಕೋಬೇಕಿದ್ರೆ ಆಧ್ಯಾತ್ಮದಲ್ಲಿರೋ ವೈಜ್ಞಾನಿಕತೆನ ನಾವು ಅರ್ಥ ಮಾಡ್ಕೊಂಡು, ಅಳವಡಿಸ್ಕೊಂಡು, ಅದ್ರ ಲಾಭ ಪಡ್ಕೊಂಡು ನಾವು 10 ಜನಕ್ಕೆ ತಿಳಿಸಕ್ಕೋಸ್ಕರನೇ ಬಂದಿರೋರು. ನಮ್ದು ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಇದೇ ಕೊನೆ ಜನ್ಮ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ಜ್ಞಾನಿಗಳು, ವಿಜ್ಞಾನಿಗಳು, ಪ್ರಜ್ಞಾನಿಗಳು ಅಂತ ಹೇಳಿದ್ದಾರೆ ಪತ್ರಿಸರು.
ಸೊ ಹಾಗಾಗಿ ನಾವು ಆ ಒಂದು ಹೆಸರುಗಳು ಅವ್ರು ಏನು ಹೇಳ್ತಾರೋ, ನಮ್ಮ ಒಂದು ಸ್ಥಿತಿ ಏನು ಅಂತ ತಿಳಿಸ್ತಾರೋ ಅದನ್ನ ನಾವು ಉಳಿಸ್ಕೋಬೇಕಾದ್ರೆ ನಾವು ಒಂದೊಂದು ನಿಮಿಷನೂ ವೇಸ್ಟ್ ಮಾಡದೆ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ರೆ ಖಂಡಿತ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ನಮ್ಮ ಹುಟ್ಟು ಏನ್ಕಾಗಿದೆ ಮತ್ತೆ ಏನು ಅಂದ್ಬಿಟ್ಟು. ಈಗ ಮೇಡಮ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಪತ್ರಿಜಿ ಗುರುಗಳು ಕೊಟ್ಟಂತಹ ಮಾತು ವಾಗ್ದಾನ ಏನಿದೆ ಅದಕ್ಕೆ ತಕ್ಕಂತೆ ಮೇಡಮ್ ಪಾಲನೆ ಮಾಡ್ತಾ ಇದ್ದಾರೆ, ನಾವೆಲ್ಲ ನೋಡ್ತಾ ಇದೀವಿ. ಸಾಕಷ್ಟು ಯೂಟ್ಯೂಬ್ ನಲ್ಲಿ ಚಾನೆಲ್ಗಳಲ್ಲಿ ನಮ್ಗೆ ಎಲ್ಲಾ ಜ್ಞಾನಾರ್ಜನೆ ಕೊಟ್ಟಿದ್ದಾರೆ, ಅವರಲ್ಲಿ ಆದಂತಹ ಅನುಭವಗಳನ್ನೆಲ್ಲ ತಿಳಿಸ್ತಾ ಇದ್ದಾರೆ, ಇಲ್ಲಿ ನಮಗೆ ಸಾಬೀತಾಗ್ತಾ ಇದೆ. ಥ್ಯಾಂಕ್ ಯು ಸರ್. ಹರೀಶ್ ಸರ್, ನೆಕ್ಸ್ಟ್ ನಿಮ್ಮ ಟಾಪಿಕ್ ಇರೋದ್ರಿಂದ ನೀವು ಹ್ಯಾಂಡ್ ರೈಸ್ ಮಾಡಿ. ಅನುರಾಧ ಮೇಡಮ್. ಎಸ್ ಮೇಡಮ್. ಕೃಷ್ಣಮೂರ್ತಿ ಸರ್ನ ನೋಡಿದ್ವಿ. ನಮಸ್ತೆ ಮೇಡಮ್, ಮನೋರಮಾ ಮೇಡಮ್ ನಮಸ್ತೆ. ಇವಾಗ ಅನ್ಮಿಟ್ ಆಗಿತ್ತು, ಇಷ್ಟೊತ್ತು ಮಾತಾಡ್ತಾನೆ ಇದ್ದೆ ಗೊತ್ತಾಗ್ಲಿಲ್ಲ. ಅಶ್ವಿನಿ ಮೇಡಮ್, ಯಶೋಧ ಮೇಡಮ್, ಎಲ್ರಿಗೂ ನಮಸ್ತೆ. ನಾವ್ ಅಕ್ಕಿಪ್ರದವ್ರಿಗೆ ಬಂದಾಗ ಅವಾಗ ನಿಮ್ಮನ್ನ ನೋಡಿದ್ದು, ಸರ್ನು ನಿಮ್ಮನ್ನು. ನಾವ್ ಅದೇ ಈ ವಯಸ್ಸಾದ್ರೂ ಇಷ್ಟು ಇದ್ರಲ್ಲಿ ಎಲ್ಲ ಮಾಡ್ತಾರಲ್ಲ ಅಂತ ತುಂಬಾನೇ ಖುಷಿ ಆಯ್ತು. ಮೇಡಮ್, ನಮಗ್ ಬೇಕಾದ ವಿಷಯಗಳನ್ನೇ ಇವಾಗ ತಿಳಿಸಿದೀರಾ, ತುಂಬಾ ಚೆನ್ನಾಗಿತ್ತು ನಿಮ್ ಟಾಪಿಕ್. ನಾವು ಯಾವ್ದೇ ಜನ್ಮದಲ್ಲಾದ್ರೂ ಏನು ಕೆಟ್ಟವು ಏನು ಮಾಡಬಾರ್ದು, ಅದರಿಂದ ಮುಕ್ತಿ ಪಡಿಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಯಾರಿಗೂ ನೋವು ಹಿಂಸೆ ಯಾರಿಗೂ ಕೊಡಬಾರ್ದು, ಪ್ರಾಣಿ ಹಿಂಸೆ ಮಾಡ್ಬಾರ್ದು ಅಂತೆಲ್ಲ ತಿಳಿಸಿದೀರಾ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟು ಸಂಕಲ್ಪ ಧ್ಯಾನ ಹೇಗ್ ಮಾಡ್ಬೇಕು ಇವೆಲ್ಲ ನಮ್ಗೆ ನೀವು ಪದೇ ಪದೇ ಬಂದು ಈ ತರ ನಮ್ಗೆಲ್ಲ ಹೇಳೋದ್ರಿಂದ ನಮ್ ತಪ್ಪುಗಳನ್ನ ತಿದ್ಕೊಳಕ್ಕೂ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ತುಂಬಾ ಎಲ್ಲ ಅಶ್ವಿನಿ ಮೇಡಮ್ ಇವರೆಲ್ಲ ತಿಳಿಸಿದ್ದಾರೆ. ಕೃಷ್ಣಮೂರ್ತಿ ಅವರನ್ನ ಮತ್ತೊಮ್ಮೆ ನಿಮ್ಗೆ ನೋಡಕ್ಕೆ ಅವಕಾಶ ಇದೆ. 11ನೇ ತಾರೀಕು ಅವರು ಬಲಮೆದುಳಿನ ಭಾಷೆ ಬಳಕೆ ಮತ್ತು ಸಂಕೇತ ಅನ್ನೋ ಕ್ಲಾಸ್ ಬಹಳ ಅದ್ಭುತವಾಗಿ ಮಾಡ್ತಾರೆ. ಮತ್ತೆ ಎಲ್ರೂ ಬಂದು ಅದನ್ನು ತೊಳ್ಕೊಂಡು ಈ ಟೆಲಿಪತಿ ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುವಂತ ಸುಪ್ತ ಮನಸ್ಸನ್ನು ಬಳಸುವಂತ ಕಾರ್ಯಾಗಾರ 11ನೇ ತಾರೀಕಿಂದು ನಮ್ಮ ಮನೆಯವರಾದ ಡಾಕ್ಟರ್ CS ಕೃಷ್ಣಮೂರ್ತಿ ನಡೆಸ್ಕೊಡ್ತಾ ಇದ್ದಾರೆ. ಹೆಚ್ಚಿನ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟೋ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಉಪಯುಕ್ತವಾಗಿರುವಂತ ಕಾರ್ಯಕ್ರಮ. ಎಲ್ರೂ ಬಂದು 11ನೇ ತಾರೀಕು ಬಲಮೆದುಳಿನ ಭಾಷೆ ಕಾರ್ಯಕ್ರಮಕ್ಕೆ ಬನ್ನಿ. 12ನೇ ತಾರೀಕು ಟೆಲಿಪತಿ ಸ್ವಯಂ ಸಲಹೆ ಮೂಲಕ ಸಂಕಷ್ಟಗಳನ್ನ ಹೇಗೆ ನಾವು ಆಚೆ ಸಂಕಷ್ಟಗಳಿಂದ ಹೊರಬರಬಹುದು ಅನ್ನೋದು, ಮತ್ತೆ ತಪ್ಪು ಸಂಕಲ್ಪಗಳನ್ನ ತಿದ್ದುಕೊಳ್ಳಬಹುದು ಹೇಗೆ, ನಮ್ಮ ಮಾತು ಹೇಗಿರ್ಬೇಕು, ಸಂಕಲ್ಪಗಳು ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀವಿ. ದಯವಿಟ್ಟು 11 ಮತ್ತು 12 ಎರಡನೇ ಎರಡೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ಳಿ, ಸಂಕಷ್ಟಗಳಿಂದ ಹೊರಬನ್ನಿ, ತೊಂದರೆಗಳಿಂದ ಹೊರಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.